ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 28ನೇ ವಚನವನ್ನು ಓದಿಕೊಳ್ಳೋಣ. ನಿಮ್ಮನ್ನು ಶಪಿಸುವವರಿಗಾಗಿ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದ ಅರ್ಥವನ್ನು ನೋಡಿಕೊಳ್ಳುವುದಾದರೆ, ನಮಗೆ ಯಾರು ಶಪಿಸುತ್ತಾರೋ, ನಮಗೆ ಯಾರು ಬೈಯುತ್ತಾರೋ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಮಗೆ ಯಾರು ಕೇಡು ಮಾಡಿದ್ರು ಕೂಡ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಾವು ಒಬ್ಬರು ನಮಗೆ ಹಗೆ ಮಾಡಿದರು, ನಮಗೆ ಶಪಿಸಿದರು, ನಮ್ಗೆ ಯಾರು ಬೈತಾರೋ ಅವರಿಗೋಸ್ಕರ ನಾವು ದೇವರಿದ್ದು ಪ್ರಾರ್ಥನೆ ಮಾಡಬೇಕು. ನಾವು ಅವರ ವಿರುದ್ಧವಾಗಿ ನಿಂತುಕೊಳ್ಳಬಾರದಂತ ಈ ದೇವರ ವಾಕ್ಯ ತಿಳಿಸಿಕೊಡುತ್ತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಉನ್ನತನು ಮಹಾನ್ನತನಾದ ತಂದೆ, ನಾಮಕ್ಕೆ ಕೋಟೆಯನ್ನು ಕೋಟಿ ಸ್ತೋತ್ರಗಳು ಸ್ವಾಮಿ. ಕರ್ತನೆ ಸಮಯದಲ್ಲಿ ಅಪ್ಪ ನೀನು ವಾಕ್ಯ ಹೇಳುತ್ತಿದ್ದಿಲ್ಲ ಕರ್ತನೆ, ನಮ್ಮ ಬೈಗೋಸ್ಕರ ನಮ್ಗೆ ಯಾರು ಬೈತಾರೋ, ನಮ್ಗೆ ಯಾರು ಶಪಿಸುತ್ತಾರೋ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ವಾಕ್ಯದ ಮೂಲಕಪ್ಪ ಎಲ್ಲರೂ ಸಾರವಾಗಿ ಸಹಾಯ ಮಾಡಬೇಕಂದಪ್ಪ. ಈ ವಾಕ್ಯ ಪಾವನ ಸ್ವಾಮಿ ತಂದೆ ಮಗ ಪವಿತ್ರಾತ್ಮ ಬೇಡಿ ಒಂದು ಕೊಡ್ತೇವೆ. ಜೀವಳ ತಂದೆ, ಆಮೇಲೆ